ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಆ್ಯಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ವಾಯ್ಸ್ ಸ್ವಲ್ಪ ಲೌಡಾಗಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಈ ವಿಡಿಯೋದಿಂದ ಹೋಪ್ ವಾಯ್ಸ್ ಕರೆಕ್ಟಾಗಿರುತ್ತೆ ಅಂತ ಒಂದ್ಸತಿ ಚೆಕ್ ಮಾಡಿ. ಸ್ಟಿಲ್ ಲೋ ವಾಲ್ಯೂಮಲ್ಲೇ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದರ ಮೇಲೆ ಮತ್ತೆ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾವು 5 ಜೂನ್ 2023 ದ ಹಿಂದೂ ಎಡಿಟೋರಿಯಲನ್ನು ಅನಾಲಿಸಿಸ್ ಮಾಡೋಣ. ಸೊ ಮೊದಲನೇ ಎಡಿಟೋರಿಯಲ್ ಬಂದ್ಬಿಟ್ಟು ದ ಕ್ರೀಪಿಂಗ್ ಚೇಂಜ್ ಆನ್ ದ ಹೈಕೋರ್ಟ್ ರೂಲಿಂಗ್ ಇನ್ ದ ಜ್ಞಾನವಾಪಿ ಮಾಸ್ಕ್ಯೂ ಕೇಸ್. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಉತ್ತರ ಪ್ರದೇಶದ ಈ ಮಾಸ್ಕ್ಯೂಯಲ್ಲಿ ಹಿಂದೂ ದೇವಾಲಯ ಇತ್ತು ಮುಂಚೆ. ಸೊ ಅದನ್ನು ಕೆಡವಿಬಿಟ್ಟು ಮಾಸ್ಕನ್ನು ಕಟ್ಟಿದ್ದಾರೆ. ಇಲ್ಲಿ ನೋಡಿ, ದ ಎವಿಡೆನ್ಸಸ್ ಆಫ್ ಲಿಂಗ ಇತ್ತು ಮುಂಚೆ ಇಲ್ಲಿ ಅನ್ನೋದಕ್ಕೆ ಕೆಲವೊಂದು ಎವಿಡೆನ್ಸಸ್ಗಳನ್ನು, ಪಿಕ್ಚರ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಈಗ ಅದನ್ನು ಮಾಸ್ಕ್ ಮಾಡಿದ್ದಾರೆ. ಸೊ ಇಂತಹ ನಿದರ್ಶನಗಳನ್ನು ನಾವು ಉತ್ತರ ಪ್ರದೇಶದಲ್ಲಿ ಮಾತ್ರ ಅಲ್ಲದೆ ಬೇರೆ ಸ್ಥಳಗಳಲ್ಲೂ ಕಾಣಬಹುದು. ಫಾರ್ ಎಕ್ಸಾಂಪಲ್, ನಮ್ಮ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಅಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಅಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳು ಇಬ್ಬರೂ ಪೂಜೆ ಮಾಡುವ ಅಥವಾ ಇಬ್ಬರೂ ವರ್ಷಿಪ್ ಮಾಡುವಂತಹ ಒಂದು ತೀರ್ಮಾನವನ್ನು ಕರ್ನಾಟಕ ಹೈಕೋರ್ಟ್ ಕೊಟ್ಟಿತ್ತು. ಸೊ ಅದೇ ರೀತಿಯಾದಂಥ ಒಂದು ಉತ್ತರ ಪ್ರದೇಶದ ಜ್ಞಾನವಾಪಿ ಮಾಸ್ಕೋ ಕೇಸಲ್ಲಿ ಇದು ನ್ಯೂಸಲ್ಲಿದೆ. ಸೊ ಹಾಗಾದರೆ ಯಾಕೆ, ಯಾವ ಕಾಂಟೆಕ್ಸ್ಟಲ್ಲಿ, ಸಂದರ್ಭದಲ್ಲಿ ಅಂತ ನೋಡೋದಾದರೆ, 5 ಜನ ಹಿಂದೂ ಮಹಿಳೆಯರು ಇಲ್ಲಿ ಪೂಜೆ ಸಲ್ಲಿಸಲು ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ಮೊಕದ್ದಮೆಯನ್ನು ಹೂಡಿರ್ತಾರೆ. ಅದು ಅಲಹಾಬಾದ್ ಉಚ್ಚ ನ್ಯಾಯಾಲಯದಲ್ಲಿ. ಈಗ ಅವರ ಮೊಕದ್ದಮೆಯನ್ನು, ಅವರ ಅಪೀಲನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ. ಹೌದು, ಅವರಿಗೆ ಪೂಜೆ ಸಲ್ಲಿಸುವ ಹಕ್ಕಿದೆ ಅನ್ನೋದನ್ನು ಸಮರ್ಥನೀಯವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋಣ. ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂ ದೇವತೆಗಳಿಗೆ ಪೂಜೆ ಸಲ್ಲಿಸಲು 5 ಮಹಿಳೆಯರು ಸಲ್ಲಿಸಿದ ಮೊಕದ್ದಮೆಯು ಸಮರ್ಥನೀಯವಾಗಿದೆ ಎಂದು ಪರಿಗಣಿಸುವ ಮೂಲಕ ಅಲಹಾಬಾದ್ ಉಚ್ಚ ನ್ಯಾಯಾಲಯವು ಅದರ ಸ್ಥಾನಮಾನವನ್ನು ಪ್ರಶ್ನಿಸುವ ಬುದ್ಧಿವಂತ ಪ್ರಯತ್ನವನ್ನು ನ್ಯಾಯಸಮ್ಮತಗೊಳಿಸಿದೆ. ಸೊ ಹಾಗಾದರೆ ನ್ಯಾಯಾಂಗದ ತೀರ್ಪು ಏನು ಅಂತ ನೋಡೋದಾದರೆ, ಜಿಲ್ಲಾ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿಯುವ ಆದೇಶದಲ್ಲಿ ನ್ಯಾಯಮೂರ್ತಿ ಜೆ ಮುನೀರ್ ಅವರು ಹಿಂದೂ ದೇವತೆಗಳನ್ನು ಪೂಜಿಸುವ ಫಿರ್ಯಾದಿಗಳ ಹಕ್ಕನ್ನು ಜಾರಿಗೊಳಿಸಲು ಮೊಕದ್ದಮೆಯು ಸೀಮಿತವಾಗಿದೆ ಮತ್ತು ಇದು ಮಸೀದಿಯನ್ನು ದೇವಾಲಯವಾಗಿ ಪರಿವರ್ತಿಸುವ ಪ್ರಯತ್ನವಲ್ಲ ಎಂದು ತೀರ್ಪನ್ನು ನೀಡಿದೆ. ಅಷ್ಟೇ ಅಲ್ಲದೆ ಇದರ ಪರಿಣಾಮವಾಗಿ 1991 ಪೂಜಾ ಸ್ಥಳಗಳ ವಿಶೇಷ ನಿಬಂಧನೆಗಳು ಕಾಯ್ದೆಯಿಂದ ಮೊಕದ್ದಮೆಯನ್ನು ನಿರ್ಬಂಧಿಸಲಾಗಿಲ್ಲ ಎಂದು ಅವರು ಹೇಳಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ವಾರಣಾಸಿಯ ಅಂಜುಮನ್ ಇಂತೆಜಾಮಿಯಾ ಮಸೀದಿ ನಿರ್ವಹಣಾ ಸಮಿತಿಯು ಆಕ್ಷೇಪಗಳನ್ನು ನ್ಯಾಯಾಲಯವು ತಿರಸ್ಕರಿಸಿದೆ. ಮೊಕದ್ದಮೆಯನ್ನು 1991 ಕಾನೂನು ಮತ್ತು ಉತ್ತರ ಪ್ರದೇಶದ ವಕ್ಫ್ ಕಾಯ್ದೆ 1995 ಮತ್ತು ಯುಪಿ ಶ್ರೀ ಕಾಶಿ ವಿಶ್ವನಾಥ್ ದೇವಾಲಯ ಕಾಯ್ದೆ 1983 ನಿರ್ಬಂಧಿಸಿದೆ. ಆರಾಧನಾ ಸ್ಥಳಗಳ ವಿಶೇಷ ನಿರ್ಬಂಧನೆಯ ಕಾಯ್ದೆ 1991 ಆಗಸ್ಟ್ 15, 1947 ಸ್ವಾತಂತ್ರ್ಯದ ದಿನದಂದು ಪೂಜಾ ಸ್ಥಳಗಳ ಸ್ಥಿತಿಯನ್ನು ಸ್ಥಗಿತಗೊಳಿಸಿದ ಕಾನೂನು. ಇದು ಭಾರತೀಯ ಇತಿಹಾಸದಲ್ಲೇ ಒಂದು ಜಲಪಾತದ ಕ್ಷಣವಾಗಿದೆ. ಸೊ ಇಲ್ಲಿ ನಿಮ್ಮ ಪ್ರಿಲಿಮಿನರಿ ಪಾಯಿಂಟ್ಸ್ ಆಫ್ ವ್ಯೂ ಅಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿದ್ದು, ಸೊ ದ ಪ್ಲೇಸ್ ಆಫ್ ವರ್ಷಿಪ್ ಸ್ಪೆಷಲ್ ಪ್ರಾವಿಷನ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು? 1991. ಸಾಮಾನ್ಯವಾಗಿ UPSCಯಲ್ಲಿ ಈ ಇಯರ್ನ ಕೇಳೋದಿಲ್ಲ, ಬಟ್ ವೆನ್ ಇಟ್ಸ್ ಕಮ್ಸ್ ಟು ಯುವರ್ KPSC ಎಕ್ಸಾಮಿನೇಷನ್ಸ್ ದ ಆ್ಯಕ್ಟ್ನ ಇಯರ್ ಕೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇದು ನ್ಯೂಸಲ್ಲಿ ಇರುವುದರಿಂದ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ತೀರ್ಪಿನ ಪರಿಣಾಮಗಳನ್ನು ನೋಡೋದಾದರೆ, ಹಿಂದೂ ದೇವಾಲಯಗಳನ್ನು ಧ್ವಂಸಗೊಳಿಸಿದ ನಂತರ, ಉದಾಹರಣೆ ಅಯೋಧ್ಯ ರಾಮ ಮಂದಿರ ಮತ್ತು ಬಾಬ್ರಿ ಮಸೀದಿ ಸಮಸ್ಯೆ, ಹಿಂದೂ ದೇವಾಲಯಗಳ ಅವಶೇಷಗಳ ಮೇಲೆ ಮುಸ್ಲಿಮರ ಹಲವಾರು ಪೂಜಾ ಸ್ಥಳಗಳನ್ನು ನಿರ್ಮಿಸಲಾಗಿದೆ ಎಂದು ಹೇಳುವಲ್ಲಿ ಹಿಂದೂ ಪುನರುಜ್ಜೀವನವು ಸಾಕಷ್ಟು ಸಕ್ರಿಯವಾಗಿದೆ ಎಂಬ ಅಂಶವನ್ನು ಗಮನಿಸಿದರೆ ಇದು ಕಳವಳಕಾರಿ ಸಂಗತಿಯಾಗಿದೆ. ಜ್ಞಾನವಾಪಿ ಮಸೀದಿಯ ಮೇಲೆ ಭವಿಷ್ಯದ ಹಕ್ಕು ಸ್ಥಾಪನೆಗೆ ಅಡಿಪಾಯ ಹಾಕಲು ಕಾನೂನು ವಿಧಾನಗಳ ಬಳಕೆಯನ್ನು ನ್ಯಾಯಾಂಗವು ಅನುಮೋದಿಸಿದೆ. ಆಗಸ್ಟ್ 15, 1947 ಮೊದಲು ಮತ್ತು ನಂತರ ಮಸೀದಿ ಆವರಣದಲ್ಲಿ ಹಿಂದೂ ದೇವತೆಗಳನ್ನು ಪೂಜಿಸಲಾಗುತ್ತಿದೆ ಎಂದು ಅರ್ಜಿದಾರ ಪ್ರತಿಪಾದಿಸಿದ್ದಾರೆ. ನಿರ್ದಿಷ್ಟವಾಗಿ ಹೇಳುವುದಾದರೆ 1990ರವರೆಗೆ ಜ್ಞಾನವಾಪಿಯಲ್ಲಿ ಹಿಂದೂ ದೇವತೆಗಳ ದೈನಂದಿನ ಪೂಜೆ ನಡೆಯುತ್ತಿತ್ತು ಎಂದು ಅವರು ಪ್ರತಿಪಾದಿಸಿದ್ದಾರೆ. ನಂತರ ಅಯೋಧ್ಯೆಯಲ್ಲಿ ಬಾಬರ್ ಮಸೀದಿ ವಿರುದ್ಧದ ಚಳುವಳಿಯ ಉತ್ತುಂಗದಲ್ಲಿ ಅದನ್ನು ಸ್ಥಗಿತಗೊಳಿಸಲಾಯಿತು. 1993ರ ನಂತರ
ಪ್ರತಿ ವರ್ಷ ಒಂದೇ ದಿನಕ್ಕೆ ಸೀಮಿತವಾಗಿತ್ತು. ಅಷ್ಟೇ ಅಲ್ಲದೆ ಆರಾಧನೆಯ ಹಕ್ಕನ್ನು ಪ್ರತಿಪಾದಿಸಲು ಇದು ಕೇವಲ ಸೂಟ್ ಆಗಿದೆಯೇ ಅಥವಾ ಅದು ದೊಡ್ಡ ವಿನ್ಯಾಸದ ಭಾಗವಾಗಿದೆಯೇ ಎಂಬುದು ಸಂಬಂಧಿತ ಪ್ರಶ್ನೆಯಾಗಿದೆ. ಮಸೀದಿಯ ಸ್ಥಿತಿಯನ್ನು ಬದಲಾಯಿಸುವ ಪ್ರಯತ್ನವನ್ನು ಮುಚ್ಚಿಹಾಕಲು ಮೊಕದ್ದಮೆಯು ಬುದ್ಧಿವಂತ ಕರಡು ರಚನೆಯ ನಿದರ್ಶನವಾಗಿದೆ ಎಂದು ಆಕ್ಷೇಪವನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಆದಾಗ್ಯೂ ವಕ್ಫ್ ಆಸ್ತಿಯಲ್ಲಿ ಮಸೀದಿಯನ್ನು ನಿರ್ಮಿಸಲಾಗಿದೆಯೇ ಎಂದು ಸಹ ಅರ್ಜಿದಾರ ಪ್ರಶ್ನಿಸುತ್ತಾರೆ ಮತ್ತು ರಚನೆಯನ್ನು ನಾಶಪಡಿಸಿದರೂ ದೇವರಿಗೆ ನಿಹಿತವಾದ ಆಸ್ತಿಯು ದೇವತೆಯ ಬಳಿಯೇ ಉಳಿಯುತ್ತದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಮುಂದೆ ತೀರ್ಮಾನವನ್ನು ನೋಡೋದಾದರೆ ಅಂದರೆ ಕನ್ಕ್ಲೂಷನ್ ನೋಡೋದಾದರೆ, ಆರಾಧನೆಯ ಸಾಂಪ್ರದಾಯಿಕ ಹಕ್ಕನ್ನು ಮಸೀದಿಯ ಸ್ಥಿತಿಗೆ ಹೆಚ್ಚುತ್ತಿರುವ ಅಥವಾ ತೆವಳುವ ಬದಲಾವಣೆಗಳಿಗೆ ಕಾರಣವಾಗಲು ಅನುಮತಿಸಿದರೆ ಅದು ನಿಜವಾಗಿಯೂ ದುರದೃಷ್ಟಕರವಾಗಿದೆ. ಸೊ ಇಲ್ಲಿ ಈ ಎಡಿಟೋರಿಯಲ್ ನಮಗೆ ಯಾವ ರೂಪದಲ್ಲಿ ಯೂಸ್ಫುಲ್ ಆಗುತ್ತೆ, ಸೊ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದನ್ನು ಹೇಗೆ ಓದಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ದ ಪ್ರಿಲಿಮಿನರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ 2-3 ಪಾಯಿಂಟ್ಸನ್ನು ನೋಡೋದಾದರೆ, ಮೊದಲನೇದು ದ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ 1991 ನೆನಪಲ್ಲಿಡಿ, ಮತ್ತು ಜ್ಞಾನವಾಪಿ ಮಸೀದಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಅದು ಯಾವ ಜಾಗದಲ್ಲಿದೆ ಅಥವಾ ಯಾವ ಸ್ಟೇಟಲ್ಲಿದೆ ಅಂತ ಕೇಳಿದರೆ ಅದು ಉತ್ತರ ಪ್ರದೇಶದಲ್ಲಿದೆ. ಮುಂದೆ ಈ ತೀರ್ಪಿನ ಪರಿಣಾಮವನ್ನು ನಿಮಗೆ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಹೇಗೆ ಕೇಳಬಹುದು ಅಂತಂದರೆ, ಸಚ್ ಕಲ್ಚರಲ್ ಕಾನ್ಫ್ಲಿಕ್ಟ್, ಈ ರೀತಿಯ ಮತೀಯ ಸಂಘರ್ಷಣೆಗಳು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಸಿಖ್, ಈ ಥರ ಒಂದು ಕಾಸ್ಟ್ ಆಧಾರದ ಮೇಲೆ ಅಥವಾ ರಿಲಿಜನ್ ಆಧಾರದ ಮೇಲೆ ಮಾನವನ ನಡುವೆ ಸಂಘರ್ಷಣೆ ಆಗ್ತಿದ್ರೆ ಅದು ದೇಶದ ಯುನಿಟಿ ಮತ್ತು ಇಂಟಿಗ್ರಿಟಿಗೆ ಹೇಗೆ ಪರಿಣಾಮಕಾರಿಯಾಗುತ್ತೆ ಅಂತ ನಿಮಗೇನಾದರೂ ಮೇನ್ಸಲ್ಲಿ ಕ್ವೆಶನ್ಸ್ ಕೇಳಿದರೆ ಈ ರೀತಿಯ ತೀರ್ಪುಗಳನ್ನು ಸ್ವಲ್ಪ ಮೆನ್ಷನ್ ಮಾಡಿ. ಈವನ್ ಎಸ್ಸೆ ಕೂಡ, ನೀವು PSA ಎಕ್ಸಾಮಿನೇಷನಲ್ಲಿ ಎಸ್ಸೆ ಬರುವ ಸಂದರ್ಭದಲ್ಲಿ ಈ ರೀತಿ ಎಸ್ಸೆ ಏನಾದರೂ ಕೇಳಿದರೆ ಇನ್ ಕೇಸ್, ಸೊ ನೀವು ಕರೆಂಟ್ ಅಫೇರ್ಸಲ್ಲಿ ಓದಿರುವಂಥ ಎಕ್ಸಾಂಪಲ್ಗಳನ್ನು ಮತ್ತು ಹೈಕೋರ್ಟ್ ತೀರ್ಪುಗಳನ್ನು ಮೆನ್ಷನ್ ಮಾಡಿ. ಅದು ನಿಮ್ಮ ಆನ್ಸರ್ನ ವ್ಯಾಲ್ಯೂನ ಎನ್ರಿಚ್ ಮಾಡುತ್ತೆ, ಸೊ ಮಾರ್ಕ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮುಂದಿನ ಎಡಿಟೋರಿಯಲ್ ಬಂದುಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ದ ಕವಚ್ ಸಿಸ್ಟಮ್. ಎಲ್ಲರಿಗೂ ಗೊತ್ತಿದೆ, ಒಡಿಸ್ಸಾದ ಬಾಲಸೋರ್ ಜಿಲ್ಲೆಯಲ್ಲಿ ಒಂದು ರೈಲು ದುರಂತ ಆಗಿದೆ, ಬಹಳ ಘೋರ ದುರಂತ. ಸೊ ತುಂಬ ಹಾರ್ಟ್ ಬ್ರೇಕಿಂಗ್ ಇನ್ಸಿಡೆಂಟ್. ಈ ಥರದ್ದೆಲ್ಲ ನೋಡಿದಾಗ ಅನ್ಸರ್ಟಿನಿಟಿ ಆಫ್ ಲೈಫ್ ಅನಿಸುತ್ತೆ, ಯಾವಾಗ ಹೋಗ್ತೀವೋ. ಸೊ ಒಳ್ಳೆಯದನ್ನು ಮಾಡಿ ಹೋಗೋಣ. ಸೊ ಒಂದು ಒಳ್ಳೆ ಕಾರ್ಯಕ್ಕೆ ಒಂದು ಸ್ಟ್ರಗಲ್ ಮಾಡ್ತಿರುವಾಗ ಈ ರೀತಿ ಎಲ್ಲ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಏನೋ ಕನಸಿಟ್ಕೊಂಡಿರ್ತಾರೆ, IAS ಆಫೀಸರ್ ಆಗಬೇಕು ಅಂತನೋ, KS ಎಕ್ಸಾಮಿನೇಷನ್ ಬರಿಬೇಕು ಅಂತನೋ, ಅಥವಾ ಆರ್ಮಿಗೆ ಸೇರ್ಕೋಬೇಕು, ನ್ಯಾವಿಗೆ ಸೇರ್ಕೋಬೇಕು, ಅಥವಾ ಚಿಕ್ಕ ಮಕ್ಕಳಿರ್ತಾರೆ, ಅಥವಾ ಅಪ್ಪ ಅಮ್ಮಗೆ ಒಬ್ಬನೇ ಮಗ ಇರ್ತಾನೆ, ಅಥವಾ ಮಕ್ಕಳನ್ನು ಬಿಟ್ಬಿಟ್ಟು ಅಪ್ಪ ಅಮ್ಮ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಯಾವಾಗ ಜೀವ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇರುವಷ್ಟು ದಿನ ಒಳ್ಳೆಯದನ್ನು ಯೋಚನೆ ಮಾಡೋದನ್ನು, ಒಳ್ಳೆಯದನ್ನು ಬಯಸೋಣ, ಒಳ್ಳೆಯವರಾಗಿ ಇರೋಣ ಅಷ್ಟೇ. ಈ ಥರ ಇನ್ಸಿಡೆಂಟ್ಸ್ಗಳೆಲ್ಲ ನಮಗೆ ಈ ಥರ ಮಾರಲ್ ಮತ್ತು ಎಥಿಕಲ್ ಪಾಯಿಂಟ್ಸ್ಗಳನ್ನು ಅಥವಾ ಪಾಠಗಳನ್ನು ಹೇಳ್ಕೊಡ್ತವೆ. ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಓಕೆ, ಕಮ್ ಬ್ಯಾಕ್ ಟು ಅವರ್ ಸ್ಟಡೀಸ್. ಸೊ ಯಾವ ಕಾಂಟೆಕ್ಸ್ಟಲ್ಲಿ ನ್ಯೂಸಲ್ಲಿದೆ ಅಂತ ಅಂದರೆ, ಒಡಿಸ್ಸಾದ ಬಾಲಸೋರ್ ಜಿಲ್ಲೆಯ ಬಹನಾಗ್ ಬಜಾರ್ ರೈಲು ನಿಲ್ದಾಣದಲ್ಲಿ ಜೂನ್ 2ರಂದು ಸಂಭವಿಸಿದ ಭೀಕರ ರೈಲು ಅಪಘಾತದಲ್ಲಿ 288ಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದು, ಅಂತಹ ದುರಂತಗಳನ್ನು ತಡೆಯಲು ಅಗತ್ಯವಾದ ಸುರಕ್ಷತಾ ಕಾರ್ಯವಿಧಾನಗಳನ್ನು ತೀವ್ರ ಗಮನಕ್ಕೆ ತಂದಿದೆ. ಸೊ ಕವಚ ಎಂದರೇನು? ಕವಚ್ ಎಂಬುದು ಭಾರತೀಯ ಉದ್ಯಮದ ಸಹಯೋಗದೊಂದಿಗೆ ರಿಸರ್ಚ್, ಡಿಸೈನ್ ಮತ್ತು ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ನಿಂದ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಸ್ವಯಂಚಾಲಿತ ರೈಲು ರಕ್ಷಣೆ ವ್ಯವಸ್ಥೆಯಾಗಿದೆ. ನೆನ್ಪಿಟ್ಕೊಳ್ಳಿ, ಕವಚ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದು ರೈಲ್ವೆ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಮುಂದೆ ಭಾರತೀಯ ರೈಲ್ವೆಯಾದ್ಯಂತ ರೈಲು ಕಾರ್ಯಾಚರಣೆಗಳಲ್ಲಿ ಸುರಕ್ಷತೆಯನ್ನು ಸಾಧಿಸಲು ದಕ್ಷಿಣ ಮಧ್ಯ ರೈಲ್ವೆ ಈ ಪ್ರಯೋಗಗಳನ್ನು ಸುಗಮಗೊಳಿಸಿದೆ. ಇದು ಸುರಕ್ಷತಾ ಸಮಗ್ರತೆಯ ಮಟ್ಟ 4 ಮಾನದಂಡದೊಂದಿಗೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವ್ಯವಸ್ಥೆಯಾಗಿದ್ದು 10,000 ವರ್ಷಗಳಲ್ಲಿ ದೋಷದ ಸಂಭವನೀಯತೆ 1 ಆಗಿರುವ ಅಗ್ಗದ ತಂತ್ರಜ್ಞಾನದಲ್ಲಿ ಕವಚ್ ಒಂದಾಗಿದೆ. ಹಾಗಾದರೆ ಈ ಪಾಯಿಂಟಲ್ಲಿ ಇನ್ನೊಂದು ಪ್ರಿಲಿಮಿನರಿ ಪಾಯಿಂಟ್ ಸಿಕ್ತು ನಿಮಗೆ. ಈ ಕವಚ್ ಅನ್ನುವಂತಹ ಫೆಸಿಲಿಟಿ ಯಾವ ಭಾಗದ ರೈಲ್ವೆ ವಿಭಾಗ ಆಪರೇಟ್ ಮಾಡುತ್ತೆ ಅಂತ ಕೇಳಿದರೆ, ಸೌತ್ ಸೆಂಟ್ರಲ್ ರೈಲ್ವೆ ಟು ಅಚೀವ್ ದ ಸೇಫ್ಟಿ ಇನ್ ಟ್ರೈನ್ ಆಪರೇಷನ್ಸ್ ಅಕ್ರಾಸ್ ದ ಇಂಡಿಯನ್ ರೈಲ್ವೇಸ್ ಫೆಸಿಲಿಟೇಟೆಡ್ ದಿಸ್ ಕವಚ್. ಸೊ ಇಲ್ಲಿ ಎರರ್ ನೋಡೋದಾದರೆ,
ಸುಮಾರು 10,000 ವರ್ಷಗಳು ಇದನ್ನು ಯೂಸ್ ಮಾಡಿದ್ರು ಎರರ್ ಪರ್ಸೆಂಟೇಜ್ ಅಥವಾ ಪ್ರಾಬಬಿಲಿಟಿ ಓನ್ಲಿ 1 ಇದೆ. ಹಾಗಾಗಿ ಕೂಡ ಇಂಥ ದುರಂತ ನಡೆದೋಗಿದೆ. ಯಾಕೆ ಅನ್ನೋದನ್ನು ಮುಂದೆ ನೋಡೋಣ. ರೆಡ್ನಲ್ಲಿ ಅಂದರೆ ಕೆಂಪು ಬಣ್ಣ ಇರುತ್ತಲ್ಲ, ಅಪಾಯವನ್ನು ಗುರುತಿಸುವ ಸಂಕೇತವನ್ನು ರವಾನಿಸಲು ಮತ್ತು ಸಂಘರ್ಷಣೆಯನ್ನು ತಪ್ಪಿಸುವ ಮೂಲಕ ರೈಲುಗಳನ್ನು ತಡೆಗಟ್ಟುವ ಮೂಲಕ ರಕ್ಷಣೆಯನ್ನು ಒದಗಿಸುವ ಉದ್ದೇಶವನ್ನು ಇದು ಹೊಂದಿದೆ. ವೇಗದ ನಿರ್ಬಂಧಗಳ ಪ್ರಕಾರ ರೈಲನ್ನು ನಿಯಂತ್ರಿಸಲು ಚಾಲಕ ವಿಫಲವಾದಲ್ಲಿ ಇದು ರೈಲಿನ ಬ್ರೇಕ್ ವ್ಯವಸ್ಥೆಯನ್ನು ಸ್ವಯಂಚಾಲಿತವಾಗಿ ಸಕ್ರಿಯಗೊಳಿಸುತ್ತದೆ. ಹೆಚ್ಚುವರಿಯಾಗಿ ಇದು ಕ್ರಿಯಾತ್ಮಕ ಕವಚ್ ಸಿಸ್ಟಮ್ಗಳನ್ನು ಹೊಂದಿರುವ 2 ಲೋಕೋಮೋಟಿವ್ ನಡುವಿನ ಸಂಘರ್ಷಣೆಯನ್ನು ತಡೆಯುತ್ತದೆ. ಇನ್ನೊಂದು ನಿಮ್ಮ ಪ್ರಿಲಿಮಿನರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಟ್ ಈಸ್ ಸ್ವಯಂಚಾಲಿತ. ಇದೇನಾದರೂ ದ ಸೆಲ್ಫ್ ಬ್ರೇಕ್ ಹಾಕುತ್ತೆ ಅಥವಾ ಯಾವಾಗ ರೈಲು ಚಾಲಕ ರೈಲನ್ನು ಸ್ಪೀಡನ್ನು ವೇಗವನ್ನು ನಿಯಂತ್ರಿಸಲು ವಿಫಲನಾದಾಗ ಈ ಕವಚ್ ಸಿಸ್ಟಮ್ ಸ್ವಯಂಚಾಲಿತವಾಗಿ ಬ್ರೇಕ್ನ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸ್ತದೆ. ಅಷ್ಟೇ ಅಲ್ಲದೆ ತುರ್ತು ಸಂದರ್ಭಗಳಲ್ಲಿ ಸಿಸ್ಟಮ್ SOS ಸಂದೇಶಗಳನ್ನು ಪ್ರಸಾರ ಮಾಡುತ್ತದೆ. ನೆಟ್ವರ್ಕ್ ಮಾನಿಟರ್ ಸಿಸ್ಟಮ್ ಮೂಲಕ ರೈಲು ಚಲನವಲನಗಳ ಕೇಂದ್ರೀಕೃತ ಲೈವ್ ಮಾನಿಟರಿಂಗ್ ಹೆಚ್ಚುವರಿ ವೈಶಿಷ್ಟ್ಯವಾಗಿದೆ. ರೈಲ್ವೆ ವ್ಯವಸ್ಥೆಗಳಲ್ಲಿ ಕವಚ್ ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋದಾದರೆ, ಟ್ರಾಫಿಕ್ ಸಂಘರ್ಷಣೆ ತಪ್ಪಿಸುವ ವ್ಯವಸ್ಥೆ, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ಟ್ಯಾಗ್ನೊಂದಿಗೆ ಸಂಪರ್ಕಗೊಂಡಿರುವ ನಿಲ್ದಾಣಗಳಲ್ಲಿ ಲೋಕೋಮೋಟಿವ್ ಮತ್ತು ಟ್ರಾನ್ಸ್ಮಿಷನ್ ಟವರ್ಗಳಿರುವ ಉಪಕರಣಗಳ ಸಹಾಯದಿಂದ ಸ್ಟೇಷನ್ ಮಾಸ್ಟರ್ ಮತ್ತು ಲೋಕೋ ಪೈಲಟ್ ನಡುವೆ ದ್ವಿಮುಖ ಸಂವಹನಕ್ಕೆ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ತುರ್ತು ಸಂದೇಶಗಳನ್ನು ಕೂಡ ಇದು ರವಾನೆ ಮಾಡ್ತದೆ. ಮುಂದೆ ದ ಇನ್ಸ್ಟ್ರೂಮೆಂಟ್ ಪ್ಯಾನಲ್ ಇನ್ಸೈಡ್ ದ ಕ್ಯಾಬಿನ್ ಹೆಲ್ಪ್ಸ್ ದ ಲೋಕೋ ಪೈಲಟ್ ನೋ ಅಬೌಟ್ ದ ಸಿಗ್ನಲ್ ಇನ್ ಅಡ್ವಾನ್ಸ್ without visual sighting and the permissible speed to be maintained. If a red signal is jumped and the two trains come face to face on the same line, the technology automatically takes over and applies the sudden brakes. Additionally, the hooter activates by itself when approaching a less crossing, which serves as a big boon to the loco pilots during the fog conditions when the visibility is low. ಅಂದರೆ ಏನು ಹೇಳ್ತಿದ್ದಾರೆ ಅಂತಂದರೆ, ಸಿಗ್ನಲ್ ಬರುವುದಕ್ಕಿಂತ ಮುಂಚಿತವಾಗಿಯೇ ಕ್ಯಾಬಿನ್ ಒಳಗಿರುವಂತಹ ಲೋಕೋ ಪೈಲಟ್ಗೆ ಈ ಸಿಗ್ನಲ್ ಯಾವುದನ್ನು ಸೂಚಿಸ್ತಿದೆ ಅಂತ ಒಂದು ಪ್ಯಾನಲಲ್ಲಿ ಡಿಸ್ಪ್ಲೇ ಮಾಡುತ್ತೆ ಇನ್ಸೈಡ್ ದ ಕ್ಯಾಬಿನ್. ಅಷ್ಟೇ ಅಲ್ಲದೆ ಇನ್ ಕೇಸ್ ಸಿಗ್ನಲನ್ನು ಜಂಪ್ ಮಾಡಿ 2 ರೈಲು ಪರಸ್ಪರ ಮುಖಾಮುಖಿಯಾಗಿ ಬರ್ತಿದೆ, ಇನ್ನೇನು ಡುಕ್ಕಿ ಆಗುತ್ತದೆ ಅನ್ನೋ ಸಂದರ್ಭದಲ್ಲಿ ಈ ಪೈಲಟ್ ಆ ಟೈಮಲ್ಲಿ ಟೆನ್ಷನ್ ಇರುತ್ತೆ, ಅವ್ರಿಗೇನು ಮಾಡಬೇಕು, ಸಡನ್ನಾಗಿ ಬ್ರೇಕ್ ಅಪ್ಲೈ ಮಾಡೋದಕ್ಕೂ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಈ ಕವಚ್ ಸಿಸ್ಟಮ್ ಇದೆಯಲ್ಲ, ಆಟೋಮೆಟಿಕ್ಕಾಗಿ ಅದೇ ಬ್ರೇಕ್ ಹಾಕ್ಬಿಟ್ಟು ಅಂತಹ ಅಪಘಾತಗಳನ್ನು ತಪ್ಪಿಸುತ್ತದೆ. ಅಷ್ಟೇ ಅಲ್ಲದೆ ಫಾಗ್ ಕಂಡೀಷನ್ಸ್, ಈಗ ಮಂಜು ಕವದಿರುತ್ತೆ, ವಿಸಿಬಿಲಿಟಿ ಕಡಿಮೆ ಇರುತ್ತೆ, ಲೋಕೋ ಪೈಲಟಿಗೆ ಕಾಣಿಸ್ತಿರಲ್ಲ, ಅಂಥ ಸಂದರ್ಭದಲ್ಲಿ ಈ ಹೂಟರ್ ಅನ್ನೋವಂಥ ಒಂದು ಆ್ಯಕ್ಟಿವಿಟಿ ಕೂಡ ಇದರಲ್ಲಿ ಅಡಿಷ್ನಲ್ ಆ್ಯಕ್ಟಿವಿಟಿ ಇರುತ್ತೆ. ಆಗ ಅಂತಹ ವಿಸಿಬಿಲಿಟಿ ಲೋ ಕಂಡೀಷನಲ್ಲಿ ಕೂಡ ಇದು ಕಾರ್ಯವನ್ನು ನಿರ್ವಹಿಸ್ತದೆ. ಅಪಘಾತದ ಕಾರಣಗಳು ಮತ್ತು ಕವಚದ ನಿಯೋಜನೆಯ ಪ್ರಮಾಣವನ್ನು ನೋಡೋದಾದರೆ, ಶಾಲಿಮಾರ್ ಚೆನ್ನೈ ಕೋರಮಂಡಲ್ ಎಕ್ಸ್ಪ್ರೆಸ್ ಮತ್ತು ಯಶವಂತಪುರ್ ಹೌರಾ ಎಕ್ಸ್ಪ್ರೆಸ್ ಎರಡಕ್ಕೂ ಕವಚ್ TACS ಅನ್ನು ಅಳವಡಿಸಲಾಗಿಲ್ಲ. ಆದರೆ ರೈಲ್ವೆ ಮಂಡಳಿಯ ಆಪರೇಷನ್ ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಸದಸ್ಯ ಜಯ ವರ್ಮ ಸಿನ್ಹಾ, ರೈಲು ಅತಿ ವೇಗದಲ್ಲಿ ಚಲಿಸುತ್ತಿದ್ದರಿಂದ ಪ್ರತಿಕ್ರಿಯೆ ಸಮಯ ಮತ್ತು ದೂರವು ತುಂಬ ಕಡಿಮೆ ಆಗಿರೋದಕ್ಕೆ ಈ ಇನ್ಸಿಡೆಂಟ್ಸ್ಗೆ ಕಾರಣ ಅಂತ ಅವರು ತರ್ಕಿಸಿದ್ದಾರೆ. ಮುಂದೆ ದಕ್ಷಿಣ ಮಧ್ಯ ರೈಲ್ವೆ ವಲಯವು ಕವಚ್ ಅನುಷ್ಠಾನದಲ್ಲಿ ಪ್ರವರ್ತಕವಾಗಿದೆ. ಈ ವರ್ಷದ ಮಾರ್ಚ್ವರೆಗೆ 77 ಲೋಕೋಮೋಟಿವ್ಗಳು ಮತ್ತು 135 ನಿಲ್ದಾಣಗಳಲ್ಲಿ ಈ ಸೌತ್ ಸೆಂಟ್ರಲ್ ರೈಲ್ವೆ ಮಿತಿಯಲ್ಲಿ 1465 ಕಿಲೋಮೀಟರ್ಗಳಷ್ಟು ಕವಚ್ ವ್ಯವಸ್ಥೆಯನ್ನು ನಿಯೋಜಿಸಲಾಗಿದೆ. ಹೆಚ್ಚುವರಿಯಾಗಿ ಸಿಕಂದರಾಬಾದ್ ಮೂಲದ ಇಂಡಿಯನ್ ರೈಲ್ವೆ ಇನ್ಸ್ಟಿಟ್ಯೂಟ್ ಆಫ್ ಸಿಗ್ನಲ್ ಎಂಜಿನಿಯರಿಂಗ್ ಮತ್ತು ಟೆಲಿಕಮ್ಯುನಿಕೇಷನ್ ಕವಚಕ್ಕಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಆಯೋಜಿಸುತ್ತದೆ. ಸೊ ಈ ಇಂಡಿಯನ್ ರೈಲ್ವೆ ಇನ್ಸ್ಟಿಟ್ಯೂಟ್ ಆಫ್ ಸಿಗ್ನಲ್ ಎಂಜಿನಿಯರಿಂಗ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅನ್ನು ರೈಲ್ವೆ ಮಂಡಳಿಯು ಕವಚ್ನಲ್ಲಿ ಸೇವೆಯಲ್ಲಿರುವ ರೈಲ್ವೆ ಸಿಬ್ಬಂದಿಗೆ ತರಬೇತಿ ನೀಡಲು ಕಡ್ಡಾಯಗೊಳಿಸಿದೆ. ಇನ್ಸ್ಟಿಟ್ಯೂಟ್ನ ಕವಚ್ ಪ್ರಯೋಗಾಲಯವು ವರ್ಷಪೂರ್ತಿ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಸೊ ಇಲ್ಲಿ ಅಗೇನ್ ನಿಮಗೆ ಪ್ರಿಲಿಮಿನರಿ ಪಾಯಿಂಟ್ಸ್ ಆಫ್ ವ್ಯೂ ಅಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಸೌತ್ ಸೆಂಟ್ರಲ್ ರೈಲ್ವೆ ಝೋನ್ ಈ ಕವಚ್ ಇಂಪ್ಲಿಮೆಂಟೇಷನ್ ಪ್ರೋಗ್ರಾಮ್ನ
ಮುಖ್ಯ ಉಸ್ತುವಾರಿಯನ್ನು ವಹಿಸಿದೆ. ಅಷ್ಟೇ ಅಲ್ಲದೆ ಅದರ ಜೊತೆ ಇಂಡಿಯನ್ ರೈಲ್ವೆ ಇನ್ಸ್ಟಿಟ್ಯೂಟ್ ಆಫ್ ಸಿಗ್ನಲ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸ್. ನಿಮ್ಮ ಹೋಮ್ವರ್ಕ್ ಬಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಇನ್ಸ್ಟಿಟ್ಯೂಷನ್ನ ಹೆಡ್ ಕ್ವಾರ್ಟರ್ ಇರೋದೆಲ್ಲಿ ಅಥವಾ ಈ ಇನ್ಸ್ಟಿಟ್ಯೂಷನ್ ಇರುವ ಸ್ಟೇಟ್ ಯಾವುದು ಅಂತ ಅಥವಾ ಸ್ಥಳ ಯಾವುದು ಅಂತ. ಮತ್ತು ಇನ್ನೊಂದು ನಿಮ್ಮ ಪ್ರಿಲಿಮಿನರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ದಿಸ್ ಇನ್ಸ್ಟಿಟ್ಯೂಷನ್ ಕಂಡಕ್ಟ್ ದ ಕವಚ್ ಲ್ಯಾಬ್ experiments or the training only 2 months in a years or 6 months in a years ಅಂತ ಕೇಳಿದರೆ ಅದು ರಾಂಗ್ ಸ್ಟೇಟ್ಮೆಂಟ್. ವರ್ಷ ಪೂರ್ತಿ ಈ ತರಬೇತಿಯ ಕಾರ್ಯಕ್ರಮಗಳನ್ನು ಇದು ಆಯೋಜನೆ ಮಾಡ್ತದೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗಾದರೆ ಮುಂದೆ ದಾರಿ ಏನು ಅಂತ ನೋಡೋದಾದರೆ ಅಥವಾ ವೇ ಫಾರ್ವರ್ಡ್ ನೋಡೋದಾದರೆ, ಕವಚ್ ಅಳವಡಿಕೆಯನ್ನು ರೈಲ್ವೆ ಮಂಡಳಿಯು ಕೇಂದ್ರೀಕೃತ ರೀತಿಯಲ್ಲಿ ತೆಗೆದುಕೊಳ್ಳುತ್ತಿದೆ. ಮೊದಲ ಆದ್ಯತೆ ಎಂದರೆ ಹೈ ಡೆಸ್ಟಿನ್ ಮಾರ್ಗಗಳು ಮತ್ತು ನವದೆಹಲಿ ಮುಂಬೈ ಮತ್ತು ನವದೆಹಲಿ ಹೌರಾ ವಿಭಾಗಗಳು. ರೈಲುಗಳು ಪರಸ್ಪರ ಹತ್ತಿರ ಓಡುವುದರಿಂದ ಅಪಘಾತಗಳ ಹೆಚ್ಚಿನ ಸಾಧ್ಯತೆಗಳಿವೆ. ಅಂದರೆ ಪ್ರಯಾರಿಟಿ ಆಧಾರದ ಮೇಲೆ ಹಂತ ಹಂತವಾಗಿ ಈ ಕವಚ್ ಸಿಸ್ಟಮ್ನನ್ನು ಎವ್ರಿ ರೈಲ್ವೆಗಳಿಗೆ ಅಳವಡಿಸಬೇಕು. ಅಂದರೆ ಎಲ್ಲಿ ಜಾಸ್ತಿ ಡೆನ್ಸಿಟಿ ಅಥವಾ ಎಲ್ಲಿ ಜಾಸ್ತಿ ಹೈ ಡೆನ್ಸಿಟಿ ರೂಟ್ಸ್ ಇರುತ್ತೋ ಅಂತಹ ಭಾಗಗಳಲ್ಲಿ ಫಸ್ಟ್ ಪ್ರಯಾರಿಟಿನಿ ಕೊಟ್ಟು ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಸೆಕೆಂಡ್ ಎಲ್ಲಿ ಜಾಸ್ತಿ ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಿದ್ದಾರೋ ಅಂತ, ಹೀಗೆ ಹಂತ ಹಂತವಾಗಿ ಪ್ರತಿ ರೈಲುಗಳಲ್ಲೂ ಈ ಕವಚ್ ಸಿಸ್ಟಮ್ನ ಅಳವಡಿಕೆ ಮಾಡಬೇಕು ಅನ್ನೋದನ್ನು ವೇ ಫಾರ್ವರ್ಡ್ ಆಗಿ ನಾವು ನೋಡ್ತೀವಿ. ಸೊ ಇಷ್ಟು ಇಂದು ಎಡಿಟೋರಿಯಲ್ನ 2 ಆರ್ಟಿಕಲ್ನ ಕನ್ನಡದಲ್ಲಿ ಅನಾಲಿಸಿಸ್ ಮಾಡಿದ್ವಿ. ಹೋಪ್ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಹೆಲ್ಪ್ ಆಗುತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.